ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟರ್ ರಿಸೀವ್ ಮಾಡ್ಕೊಳ್ಳಿ. ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ ರೀಡಿಂಗು, ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ ಅಂದ್ಕೊಳ್ಳಿ ರೀಡಿಂಗು. ಒಂದು ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಡಿಂಗ್ ಬಂದು ಅಪ್ಲಿಕೇಬಲ್ 2 ಸೈಡ್ ಲವರ್ಸ್. ಅವರು ನಿಮ್ಮನ್ನು ಪ್ರೀತಿ ಮಾಡ್ತದ್ದು, ನೀವು ಪ್ರೀತಿ ಮಾಡ್ತಾಯಿದ್ರೆ, ಅಥವಾ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತದ್ದು, ನಿಮ್ಗೆ ಪ್ರಪೋಸ್ ಮಾಡಿಲ್ಲ ಬಟ್ ನೀವು ಆ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ರೆ. ಇನ್ನೊಂದು ಮದುವೆ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿ ನರ್ಕ ಅನ್ಭವಿಸ್ತಿದ್ರೆ. ಈ ರೀಡಿಂಗ್ ನಿಮಗೆ ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸ್ತಾರ ಅಂತ ವ್ಯಕ್ತಿ, ಇನ್ನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ಕಮ್ಯುನಿಕೇಷನ್, ಕಾಲ್ ಆರ್ ಮೆಸೇಜ್ ಬರುತ್ತಾ, ಕಾಲ್ ಅಥವಾ ಮೆಸೇಜ್ ಮಾಡ್ತಾರಂತ ನನ್ನ ವ್ಯೂವರ್ಸ್ ವೆಯ್ಟ್ ಮಾಡ್ಬೋದಾ, ಕಾಲ್ ಅಥವಾ ಮೆಸೇಜ್ ಮಾಡ್ತಾರಂತ ನನ್ನ ವ್ಯೂವರ್ಸ್ ವೆಯ್ಟ್ ಮಾಡ್ಬೋದಾ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ ಅಂದರೆ ವೆಯ್ಟ್ ಮಾಡ್ಬೋದಂದರೆ ಅವ್ರಿಗೆ ನಿಮ್ಮಂಥ ಪ್ರೀತಿನ ನೆಗ್ಲೆಕ್ಟ್ ಮಾಡಿ ಕಾಲಲ್ಲಿ ಒದ್ದು ಬಿಸಾಕ್ಬಿಟ್ಟು ಹೋಗಿದ್ದಾರೆ. 8 ಕಪ್ಸ್ ಅಂದರೆ ಪ್ರೀತಿ ನಿಮ್ಮದು, ನಿಜವಾದ ಪ್ರೀತಿನ ಬಿಟ್ಟು ಹೊರಟೋಗಿದ್ದಾರೆ ಅವರು. ಇನ್ನು ಅಥವಾ ಅವ್ರು ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಯಾವುದೇ ನಂಬಿಕೆಯಲ್ಲಿ ಕಾಣಿಸ್ತಲ್ಲ. ಯಾಕಂದರೆ ಹೋಗಿರೋದು ಅವರೇ, ಅರ್ಟ್ ಮಾಡ್ಕೊಂಡು ಹೋಗಿರೋದು ಅವರೇ, ನಿಮ್ಮನ್ನು ದೂರ ಮಾಡ್ಕೊಂಡಿರೋದು ಅವರೇ, ಸೆಪ್ರೇಷನ್ ಇಟ್ಟಿರೋದು ಅವರೇ. ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೂ ಅಷ್ಟೇ, 2 ಸೈಡ್ ಲವರ್ಸ್ ಆದ್ರೂ ಅಷ್ಟೇ. ನೀವೇ ಅವ್ರನ್ನೇನು ಪ್ರೀತಿ ಮಾಡಲಿಲ್ಲ, ಅವರೇ ನಿಮ್ಗೆ ಕನೆಕ್ಟ್ ಆಗಿರೋದು. ಯಾಕಂದರೆ 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮದು ಅಪಾರವಾದ ಪ್ರೀತಿ. ನೀವು ಸುಮ್ಮನೆ ಯಾರಿಗೂ ಅಷ್ಟೊಂದು ಪ್ರೀತಿನ ಸುಮ್ಮನೆ ಕೊಡೋದಿಲ್ಲ. ಫಸ್ಟ್ ಅವ್ರ ಕಡೆಯಿಂದನೇ ಲವ್ ಆಗಿರುತ್ತೆ. ಈ ರೀಡಿಂಗ್ ಯಾರೇ ಆಗಿರಲಿ, ಯಾರೇ ನೋಡ್ತಾ ಇರಲಿ, ನಾನು ಹೇಳೋದು ಒಂದೇ ಮಾತು, 8 ಕಪ್ಸ್ ಬಂದಿರೋದ್ರಿಂದ, ಕಪ್ಸ್ ಅಂದರೆ ಎಮೋಷ್ನಲ್ ಲವ್ ಅಂತ. ಫಸ್ಟ್ ಪ್ರೀತಿ ಮಾಡಿರೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ. ಅವ್ರ ಕಡೆ ನಿಮ್ಮನ್ನು ಅಟ್ರಾಕ್ಷನ್ ಮಾಡ್ಕೊಂಡ್ರು, ಸರಿ ಹೋಗಲಿ ಅಂತ ನೀವು ಅಷ್ಟೇ ಪ್ರೀತಿ ಮಾಡ್ಲಿಕ್ಕೆ ಅವ್ರು ನಂಬಲಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸರಿ ಆಯಿತು, ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರೆ ನನ್ನ ವ್ಯಕ್ತಿಗೆ, ನಾನಂದರೆ ತುಂಬ ಇಷ್ಟ ಅಂತ ನೀವು ಇಷ್ಟಪಟ್ರಿ, ಎಲ್ಲದಕ್ಕೂ ಒಪ್ಕೊಂಡ್ರಿ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡಿದರು, ಈಗೋ ಇಶ್ಯೂಸ್ ಆಗಿರ್ಬೋದು, ಅಥವಾ ಅವ್ರು ಮಾಡೋವಂಥ ತಪ್ಪು ಕೆಲಸಗಳಾಗಿರ್ಬೋದು, ಅದೆಲ್ಲ ಅವಾಗ ಗೊತ್ತಾಗಲಿಲ್ಲ ನಿಮಗೆ. ನಂಬಿದ್ರಿ ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ. ಇವಾಗ ನಿಮ್ಮೊಂದು ನಿಜವಾದ ಪ್ರೀತಿನ ಅವಾಯ್ಡ್ ಮಾಡಿ, ನಿಮಗೂ ಪ್ರತಿ ಕ್ಷಣ ಮನಸ್ಸಲ್ಲಿ ನೋವು ಕೊಟ್ಟು ನಿಮ್ಮನ್ನು ಅವಾಯ್ಡ್ ಮಾಡಿ ದೂರ ಹೋಗ್ತಾರೆ. ನೀವು ಏನು ಮಾಡಿದ್ರಿ, ಸೊ ನನ್ನ ವ್ಯಕ್ತಿನೇ ಅಲ್ವಾ, ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅಂತ. ಅವಾಗ ಗೊತ್ತಿರಲಿಲ್ಲ ನಿಮ್ಗೆ. ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಪ್ರೀತಿ ನಡೀತಾಯಿತ್ತು, ಬಟ್ ಅದು ಹೋಗ್ತಾ ಹೋಗ್ತಾ ಟರ್ನ್ಔಟ್ ಆಗೋಯ್ತು. ಟರ್ನ್ಔಟ್ ಅಂದರೆ ಫೈರ್ ಆಯಿತು. ಫೈರ್ ಅಂದರೆ ಎಲಿಮಿನೇಟ್. ಪ್ರೀತಿ ಅನ್ನೋದು ಕ್ಲ್ಯಾಶ್ ಆಗಿಬಿಡ್ತು. ಸ್ವಲ್ಪ ದಿನಗಳ ಕಾಲ ನಡೀತು, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾಡೋವಂಥ ವೇದನೆ ನಿಮ್ಮ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ. ಕಾರಣಾಂತರಗಳಿಂದ ಸಪ್ರೇಷನ್ ಆಗಿರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಇವಾಗ ಹೇಳ್ತೀನಿ ನಾನು. ಕೆರಿಯರ್ ಆಗಿರ್ಬೋದು, ಕೆಲಸಕ್ಕೋಸ್ಕರ, ಜಾಬ್, ವರ್ಕ್ ಪ್ಲೇಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿ ನೀವಿಬ್ಬರು ದೂರ ಆಗಿರ್ಬೋದು. ಏನೇ ದೂರ ಆಗಲಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮನ್ಸು ಮಾಡಿದರೆ ಯಾವ ಲೆಕ್ಕ ಇಲ್ಲ, ಇವಾಗಲೂ ಏನೇನಾಗ್ಬೋದು. ಮತ್ತು ಫ್ಯಾಮ್ಲಿ ಪ್ರಾಬ್ಲಮ್ಸು, ಸೊಸೈಟಿ ಪ್ರಾಬ್ಲಮ್ಸು, ಫ್ರೆಂಡ್ಸು, ಫ್ಯಾಮ್ಲಿ, ರೊಮ್ಯಾಂಟಿಕ್ ಥರ್ಡ್ ಪರ್ಸನು, ಅಥವಾ ಬೇರೆ ಫ್ರೆಂಡ್ಸ್ ಹೇಳಿದ ಮಾತು ಕೇಳೋದಾಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗಿರ್ಬೋದು, ಅಥವಾ ಈಗೋ ಇಶ್ಯೂಸ್. ನಾನೇ ಗ್ರೇಟು, ನಾನೇ ದೊಡ್ಡದು, ನನ್ನ ಹತ್ರ ಜಾಬ್ ಇದೆ, ಒಳ್ಳೆ ಕೆಲಸ ಇದೆ, ನಾನು ನಿನಗಿಂತ ಚೆನ್ನಾಗಿ ಓದಿದ್ದೀನಿ, ನನಗೆ ₹1,00,000 ಬರುತ್ತೆ ಸ್ಯಾಲ್ರಿ, ಅಥವಾ ನಿನಗೆ ಒಂದು 10,000 ಕೂಡ ಬರೋದಿಲ್ಲ. ಈ ಥರ ಒಂದು ಈಗೋ ಇಶ್ಯೂಸ್ ಮೆಂಟಾಲಿಟಿ ಇರ್ಬೋದು. ಅಥವಾ ನನಗೆ ಹೈ ಸ್ಯಾಲ್ರಿ ಇದೆ, ನಿನಗೆ ಲೋ ಸ್ಯಾಲ್ರಿ, ಅಥವಾ ನಮ್ಮದು ಹೈ ಎಜುಕೇಷನ್ ಇದೆ, ನಿಂದು ಲೋ ಎಜುಕೇಷನ್. ಆ ಥರ ಎಲ್ಲ ಫೀಲಿಂಗ್ಸ್ ಇಲ್ಲ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಬಟ್ ಆದರೆ ಈಗೋ ಇಶ್ಯೂಸ್ ಇದೆ. ನಾನು ಯಾಕೆ ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಎಫರ್ಟ್ಸ್ ಹಾಕಬೇಕಂತ. ಇನ್ನೇನು ನೀವೇ ಎಷ್ಟು ಅಂತ ಎಫರ್ಟ್ಸ್ ಹಾಕೋಕ್ಕಾಗುತ್ತೆ. ಎಷ್ಟು ಪ್ರೀತಿ ಮಾಡಿದ್ರೂ ಸಪ್ರೇಷನ್ ಆಗಿದ್ದಾರೆ, ಇವಾಗಲೂ ಎಫರ್ಟ್ಸ್ ಆಗ್ತಿದ್ರೆ. ಬಟ್ ಅವ್ರ ಕಡೆಯಿಂದ ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಏನು ಮಾಡ್ಬೇಕಂತ ನಿಮ್ಗೆ ಗೊತ್ತಿಲ್ಲ, ಸಡನ್ಲಿ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ರ. ಸೊ ಅದೇ, ನೀವು ಅವ್ರನ್ನ ಬಿಟ್ಟಿಲ್ಲ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ನಿಮ್ಮನ್ನು ಅವಾಯ್ಡ್ ಮಾಡಿರೋದು, ದೂರ ಮಾಡ್ಕೊಂಡಿರೋದು. ಇವಾಗಲೂ ಅಷ್ಟೇ, ನೀವು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಾಯಿದ್ರೆ, ಕಾಲ್ ಮಾಡ್ತಾಯಿದ್ರೆ, ರಿಪ್ಲೈ ಕೊಡ್ತಾಯಿದ್ರೆ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ರಿಪ್ಲೈ ಮಾಡ್ತಿಲ್ಲ. ಕೆಲವ್ರನ್ನ ಬ್ಲಾಕಲ್ಲಿ ಇಟ್ಟಿರ್ಬೋದು, ಇನ್ನು ಕೆಲವರು ಅನ್ಬ್ಲಾಕಲ್ಲಿ ಇಟ್ಟಿರ್ಬೋದು, ಇನ್ನು ಕೆಲವರು ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ, ಪ್ರೈವೇಟ್ಸ್ ಅಕೌಂಟ್ಸಲ್ಲಿ ಇಟ್ಟಿರ್ಬೋದು, ಅಥವಾ ಇನ್ನು ಕೆಲವರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಮೆಸೇಜಸ್ ನೋಡ್ತಾಯಿದ್ರು, ನಿಮ್ಗೆ ರಿಪ್ಲೈ ಕೊಡ್ತಿರ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಹಣೆ ಬರ ಇಷ್ಟೇ. ಪ್ರೀತಿಸಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರ ಲೈಫಲ್ಲೂ ಪ್ರೀತಿಯಿಂದ ಮೋಸ ಹೋಗ್ತಾರೆ. ಜೀವನದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಅಂದರೂ ಎಲ್ಲವನ್ನೂ ಸಾಲ್ವ್ ಮಾಡ್ಕೊತಾರೆ. ಈ ಪ್ರೀತಿ ಅನ್ನೋ ಒಂದು ವಿಚಾರದಲ್ಲಿ ಸೋತೋದ್ರೆ ಅವ್ರ ಜೀವನನೇ ಕೊನೆ, ಅವ್ರ ಜೀವನನೇ ನರ್ಕ ಮಾಡ್ಕೊಂಬಿಡ್ತಾರೆ. ಮತ್ತು ಯಾವುದ್ರಲ್ಲೂ ಡೆವಲಪ್ ಇರೋದಿಲ್ಲ, ಏನೂ ಇರೋಲ್ಲ. ನೀವು ಮಾಡಿದ್ದೇನು ತಪ್ಪ ಗೊತ್ತಾ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡಿದ್ದೆ, ಅದೇ ಒಂದು ಬಿಗ್ ಮಿಸ್ಟೇಕ್ ಅಷ್ಟೇ. 8 ಕಪ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ.
ನಾನು ಈ ರೀಡಿಂಗ್ಸಲ್ಲಿ ಹೇಳ್ಬೋದು ಮರ್ತೋಗ್ಬೋದು ಅಂತ ಸುಮ್ಮನೆ, ಬಟ್ ಆದರೆ ಅದು ಇಂಪಾಸಿಬಲ್, ಅದು ನನಗೂ ಅರ್ಥ ಆಯಿತು. ಸೊ ಇದನ್ನೆಲ್ಲ ಬದಲಾಯಿಸಬೇಕು, ಚೇಂಜ್ ಮಾಡಬೇಕು, ಎಲ್ಲ ಒಂದು ಗಾಡ್ನಿಂದ ಮಾತ್ರ ಸಾಧ್ಯ. ಆ ದೇವರು ಹೆಂಗಿನ ಡಿಸಿಷನ್ ತಗೊತಾನೋ ಅದೇ, ಸೃಷ್ಟಿನೇ ಮಾಡಿದಂಥ ಸೃಷ್ಟಿಕರ್ತನೇ ನಿಮ್ಮೊಂದು ಜೀವನನ ಬದಲಾಯಿಸ್ಬೇಕೇ ಹೊರತು ನಾವು ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ. ಅವ್ರು ಯಾವ ಥರ ಡಿಸಿಷನ್ ತಗೊತಾರೋ ಅದೇ ಡಿಸಿಷನ್ನು. ನಿಮ್ಮ ಲೈಫಲ್ಲಿ ಚೇಂಜಸ್ ಬರಬೇಕಂದ್ರೂ ಆ ದೇವರೇ ಹೆಲ್ಪ್ ಮಾಡಬೇಕು. ಮನುಷ್ಯರ ಕೈಯಲ್ಲಿ ಇದು ಯಾವುದೂ ಸಾಧ್ಯ ಆಗೋಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ರ, ಅವ್ರಿಗೋಸ್ಕರ ಕೆಲಸ ಕಳ್ಕೊಂಡಿದ್ರ, ಫೈನಾನ್ಷಿಯಲ್ ಲಾಸಸ್ ಆಗಿದೆ, ಪ್ರತಿಯೊಂದರಲ್ಲೂ ಸಮಸ್ಯೆ ಅನುಭವಿಸಿದ್ರ, ಜೀವನನೇ ಹಾಳು ಮಾಡ್ಕೊಂಡಿದ್ರ, ಪ್ರತಿಯೊಂದಕ್ಕೂ ದುಃಖ ಪಡ್ತಾಯಿದ್ದೀರ, ಇವಾಗಲೂ ಅನುಭವಿಸ್ತಾ ಇದ್ದೀರ ಕೂಡ. ನಿಮ್ಮ ಫ್ಯಾಮ್ಲಿಯಲ್ಲಿ ಏನು ರೀಸನ್ಗೋಸ್ಕರ ನೀವು ಕೆಲ್ಸಕ್ಕೆ ಹೋಗ್ತಿಲ್ಲ, ಜಾಬ್ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಸರಿಯಾಗಿ ಯಾವುದೇ ವರ್ಕ್ ಮಾಡ್ತಿಲ್ಲ. ಒಂದು ಒಳ್ಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ, ಹಸ್ಬೆಂಡ್ ಆದರೂ ಆಗಿರಲಿ, ವೈಫ್ ಆದರೂ ಆಗಿರಲಿ, ಮನೇಲಿ ಯಾವುದೇ ವರ್ಕ್ಸ್ ಮಾಡ್ತಿಲ್ಲ, ಹೋಗಲಿ. ಒಂದು ವೇಳೆ ಆಫೀಸರ್ ಕಂಪನಿ ಎಲ್ಲಾದರೂ ಜಾಬ್ಸ್ ಮಾಡ್ತಿದ್ರೆ ಅಲ್ಲಿ ಸರಿಯಾಗಿ ಫೋಕಸ್ ಮಾಡೋಕ್ಕಾಗ್ತಿಲ್ಲ ನಿಮಗೆ. ಇನ್ನು 2 ಸೈಡ್ ಲವರ್ಸ್ ಕತೆ ಆದರೆ ದೇವರೇ ಕೇಳಬೇಕು. ಹಸ್ಬೆಂಡ್ ಆ್ಯಂಡ್ ವೈಫಾಗಾದರೂ ಆಲ್ರೆಡಿ ಮ್ಯಾರೇಜಾಗಿ ಸಪ್ರೇಷನ್ ಆಗಿರುತ್ತೆ, ಚಿಲ್ಡ್ರನ್ಸ್ ಅದಿದ್ದು ಪ್ರಾಬ್ಲಮ್ಸು. ಇನ್ನು 2 ಸೈಡ್ ಲವರ್ಸ್ಗಾದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಬಿಟ್ಟು ನೀವು ಬೇರೆ ವ್ಯಕ್ತಿನ ಆಯ್ಕೆ ಮಾಡ್ಕೊಳಕ್ಕೆ ನಿಮ್ಗೆ ಮನಸ್ಸೇ ಇಲ್ಲ. ಸರಿ, ಬೇರೆಯವ್ರನ್ನ ಯಾರನ್ನಾದ್ರೂ ಲವ್ ಮಾಡಿ ಮದುವೆ ಹಾಕೋಣ ನಿಜಾಯಿತಿ ನಿಮ್ಗೆ ಅನಿಸ್ತಾ ಇಲ್ಲ, ಅನ್ಸೋದಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಬಿಟ್ಟು ನೀವು ಬೇರೆ ಯಾವುದೇ ವ್ಯಕ್ತಿನ ಒಪ್ಕೊಳಕ್ಕೆ ರೆಡಿ ಆಗ್ತಾಯಿಲ್ಲ. ಅಲ್ಲಿ 8 ಕಪ್ಸ್ ಬಂದಿರೋದ್ರಿಂದ ಇನ್ನೂ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರ. ಅವ್ರು ಹೊರಟೋಗಿದ್ದಾರೆ, ಸ್ವಲ್ಪ ನಿಮ್ಮನ್ನು ಇನ್ನೂ ಪರ್ಮನೆಂಟಾಗಿ ಬಿಟ್ಟೋಗಿಲ್ಲ, ಅಂದರೆ ನಿಮ್ಮನ್ನು ಸಪ್ರೇಷನಲ್ಲಿಟ್ಟು ಅವಾಯ್ಡ್ ಮಾಡಿದ್ದಾರೆ, ನೋ ಕಾಂಟ್ಯಾಕ್ಟಲ್ಲಿ ಇಟ್ಟಿದ್ದಾರೆ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಲೈಫಲ್ಲಿ ಮತ್ತೆ ಬರೋ ಚಾನ್ಸಸ್ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಲೈಫಲ್ಲಿ ಮತ್ತೆ ಬರೋ ಚಾನ್ಸಸ್ ಇದೆಯಾ? ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬರೋ ಚಾನ್ಸಸ್ ಇದೆ ಅಂದರೆ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದೇನೇ ಆಗಲಿ, ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕರ್ಮ ಮುಗ್ದೋಗ್ಬೇಕು. ಅವ್ರ ಕರ್ಮ ಮುಗಿಬೇಕು, ಇಲ್ಲಾಂದರೆ ಅದು ಥರ್ಡ್ ಪಾರ್ಟಿ ಸಿಚುಯೇಷನ್ನ ಇವ್ರನ್ನ ಬ್ರೇಕ್ ಮಾಡಬೇಕು, ಇವ್ರನ್ನ ದೂರ ಮಾಡಬೇಕು. ಅದು ದೂರ ಮಾಡಿದ ಮೇಲೆ 10 ಆಫ್ ಕಪ್ಸು. ಸೊ ನಿಮ್ಮ ಹತ್ರ ಬಂದೇ ಬರ್ತಾರೆ, ಫ್ಯಾಮ್ಲಿಯಾಗಿ ಬರ್ತಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಒಪ್ಕೊಳ್ಳೋಂಥ ಸಾಧ್ಯತೆ ಇದೆ, ನಿಮ್ಮ ಲೈಫಲ್ಲಿ ಬರೋವಂಥ ಸಾಧ್ಯತೆ ಇದೆ. ಸೊ ನೀವೇನಾದರೂ ಎಫರ್ಟ್ಸ್ ಹಾಕಂಗಿದ್ರೆ ಹಾಕಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋವಂಥ ಸಾಧ್ಯತೆ ಇದೆ, ಬರ್ತಾರೆ. ಬಟ್ ಆದರೆ ಈಗ ಮಾತ್ರ ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಸಿಕ್ಕಾಕೊಂಡಿರೋದು. ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ನ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ರೀಡಿಂಗಲ್ಲೇ ಎಲ್ಲ ಹೇಳಿದೆ. ಫ್ಯಾಮ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಈಗೋ, ಕೋಪ, ಫೈನಾನ್ಷಿಯಲ್ ಮ್ಯಾಟರ್ಸು, ಜಾತಿ, ಕ್ಯಾಸ್ಟು, ಏಜು, ಹೈಟು, ಮತ್ತು ಜಾಬ್. ಅವ್ರ ಐ ಜಾಬಲ್ಲಿರ್ಬೋದು, ಅಥವಾ ನೀವು ಲೋ ಜಾಬು ಅವ್ರ ಐ ಜಾಬಲ್ಲಿರ್ಬೋದು. ಸ್ಯಾಲ್ರಿ ಡಿಫ್ರೆನ್ಸು ಮತ್ತು ವರ್ಕ್ ಪ್ಲೇಸ್ ಡಿಫ್ರೆನ್ಸು, ಲಾಂಗ್ ಡಿಸ್ಟೆನ್ಸು, ತುಂಬ ವ್ಯತ್ಯಾಸ ಇದೆ. ಸೊ ಅವ್ರು ನಿಮ್ಮ ಲೈಫಲ್ಲಿ ಬರೋವಂಥ ಚಾನ್ಸಸ್ ಇದೆ ಅಂದರೆ ಇದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರ ಲೈಫಲ್ಲಿ ಬರೋದಕ್ಕೋಸ್ಕರ ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡಬೇಕು? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರ ಲೈಫಲ್ಲಿ ಬರ್ತಾರಲ್ವ, ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡಬೇಕು? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಲೈಫಲ್ಲಿ ಮತ್ತೆ ಬರ್ತಾರಲ್ಲ, ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡಬೇಕು? ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ಬಿಟ್ಟೋಗೋಕ್ಕೆ ಇಷ್ಟ ಇಲ್ಲ, ನಿಮ್ಗೆ ಬಿಡಲಿಕ್ಕೂ ಇಷ್ಟ ಇಲ್ಲ. ಇಲ್ಲಿ 9 ಬಂದಿದೆ. 9 ಬಂದಿರೋದ್ರಿಂದ ಇಲ್ಲಿ ಕೆಲವರು 9 ನಂಬರ್ ತುಂಬ ರಿಲೇಟೆಡ್ ಆಗುತ್ತೆ. ಈ 9 ನಂಬರ್ ನಿಮ್ಮಿಬ್ಬರಿಗೂ ಮದುವೆ ಆಗಿ 9 ಇಯರ್ಸ್ ಆಗಿರ್ಬೋದು, ಅಥವಾ ನಿಮ್ಮದು ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ 9 ಇರ್ಬೋದು. ನಿಮ್ಮದು ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ 9 ಇರ್ಬೋದು, ಅಥವಾ ಡೇಟ್ ಆಫ್ ಬರ್ತಲ್ಲಿ 9 ಮಂತ್ ಇರ್ಬೋದು, ಅಥವಾ ನೀವಿಬ್ಬರು ಲವ್ ಮಾಡಿ 9 ಇಯರ್ಸ್ ಆಗಿರ್ಬೋದು, ಅಥವಾ ಸೆಪ್ರೇಷನ್ ಆಗಿ 9 ಮಂತ್ಸ್ ಆಗಿರ್ಬೋದು, ಏನೋ ಒಂದು. ಬಟ್ ಅವ್ರು ಬರ್ತಾರಂದರೆ ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ತೀರಾ, ಬರ್ತಾರೆ. ಇಲ್ಲಿ ಆಲ್ರೆಡಿ ಕೆಲವ್ರಿಗೆ ಮದುವೆ ಆಗ್ಬೋದು. ಮದುವೆ ಆದಮೇಲೆ ನಿಮ್ಮ ಪರ್ಸನ್ ಅದು ಬೇಡ, ಆ ಥರ ಹೇಳೋದು ಬೇಡ. ಸೊ ನಿಮ್ಮ ಪರ್ಸನ್ ಬರೋವಂಥ ಸಾಧ್ಯತೆ ಇದೆ. ಸೊ ನಿಮ್ಗೆ ಸಾಧ್ಯತೆ ಇದೆ, ಗೊತ್ತಿಲ್ಲ ಇನ್ನು. ಸಾಧ್ಯತೆ ಇದೆ ಅಂತ ಬರ್ತಾ ಇದೆ, ಬಟ್ ಇನ್ನು ಫ್ಯೂಚರಲ್ಲೆಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋವಂಥ ಸಾಧ್ಯತೆ ಇದೆ. ಯಾಕಂದರೆ ಅವರ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗಬೇಕಷ್ಟೇ. ರಿಮೂವ್ ಆಗಿ ಅವ್ರಿಗೆ ನಿಮ್ಮ ಮೇಲೇ ಪ್ರಾಣಕ್ಕಿಂತ ಹೆಚ್ಚಾಗಿ ಆಸೆ ಪಡಬೇಕು. ಅಂದರೆ ನಿಮ್ಮನ್ನೇಗೆ
ನೀವೇಗ ಅವ್ರನ್ನ ಹೆಚ್ಚು ಇಷ್ಟಪಡ್ತಿದ್ರೆ ಒಂದು ಕ್ಷಣ ಬಿಟ್ಟಿರೋಕ್ಕಾಗ್ದೆ ಅವ್ರಿಗೂ ಅದೇ ರೀತಿ ಫೀಲ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಲ್ಲೇ ಇದ್ರೂ ನಿಮ್ಮನ್ನು ನೋಡ್ಕೊಂಡು ಬರ್ತಾರೆ, ಅಥವಾ ಏನಾದರೂ ಒಂದು ಕಾಲ್ ಅಥವಾ ಮೆಸೇಜ್ ಆದರೂ ಖಂಡಿತ ಮಾಡ್ತಾರೆ. ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡೋದು ಸರಿನಾ ತಪ್ಪ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡೋದು ಸರಿನಾ ತಪ್ಪ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡೋದು ಸರಿನಾ ತಪ್ಪ? ಸರಿನಾ ತಪ್ಪ? ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡೋದು ಸರಿನಾ ತಪ್ಪ ಅಂದರೆ ಸರಿ. ಎಂಪೈರರ್ ಕಾರ್ಡ್ ಬಂದಿರೋದ್ರಿಂದ ಚಕ್ರವರ್ತಿ ಅಂತ ಬರ್ತದೆ. ಅಂದರೆ ನೀವು ಯಾವುದೇ ತಪ್ಪು ಕೆಲಸ ಮಾಡೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ಕೂಡ ಅಷ್ಟೇ ಸುಮ್ಮನೆ ಪ್ರೀತಿ ಮಾಡಿಲ್ಲ. ಅವರೆಲ್ಲೇ ಕೆಲವೊಂದು ಗುಣಗಳು ಇಷ್ಟ ಆಗಿದೆ, ಪ್ರತಿಯೊಂದರಲ್ಲೂ ಇಷ್ಟ ಆಗಿದ್ದಾರೆ, ಬಟ್ ಎಲ್ಲ ಥರದ್ರಲ್ಲೂ ಅಡ್ಜಸ್ಟ್ ಆದರು. ಬಟ್ ಆದರೆ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಪ್ರಾಬ್ಲಮ್ ಬಂದಿದ್ದೆ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದಲ್ಲ ಪ್ರಾಬ್ಲಮ್ಸು. ಇವತ್ತಿನ ಕಾಲದಲ್ಲಿ ಸೊಸೈಟಿ ಪ್ರಾಬ್ಲಮ್ಸ್ ಹಂಗೆ ಇದೆ. ಫ್ರೆಂಡ್ಸು, ಫ್ಯಾಮ್ಲಿ, ಜನರು, ದುಡ್ಡು, ಆಸ್ತಿ ಎಲ್ಲ ಸೊಸೈಟಿ ನೋಡಿ ಚೇಂಜಸ್ ಆಗ್ತಾಯಿದ್ದಾರೆ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಬಟ್ ಅವರಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತು, ಅವ್ರಿಗೋಸ್ಕರ ಕಾಯಬೇಕು. ಅದು ನಿರ್ಧಾರ ಕೂಡ ಸರಿ ಅಂತ ನಿಮಗೆ ರೈಟ್ ಡಿಸಿಷನ್ ಇದೆ. ಬಟ್ ಆದರೆ ಅವ್ರು ಬರ್ತಾರಾ ಬರಲ್ವಾ ನಿಮ್ಮ ಲೈಫಲ್ಲಿ, ಅದೊಂದು ನಿಮಗೆ ಚಿಕ್ಕ ಡೌಟ್ ಇದೆ. ಕಾರ್ಡ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಬರ್ತಾರೆ ಅಂತ ಕಾರ್ಡ್ಸ್ ಕೂಡ ಹೇಳ್ತದೆ, ಟ್ಯಾರೋಟ್ ಕಾರ್ಡ್ಸು. ಸೊ ಕಾರ್ಡ್ಸ್ ಹೇಳ್ತದೆ ಅಂದರೆ ಅವ್ರು ಬರ್ತಾರೆ. ಬಟ್ ಅದೇ ಏನು ಅನಾಹುತ ಮಾಡಿಕೊಂಡು ಬರ್ದಿರಿದ್ರೆ ಎಲ್ಲವೂ ಬೆಟರ್ ಆಗಿರುತ್ತೆ. ಬಟ್ ಏನಾದರೂ ತೊಂದರೆಯಿಂದ ಬಂದರೆ ಪ್ರಾಬ್ಲಮ್ಸ್ ನಿಮ್ಗಾಗುತ್ತೆ, ಅದೇ ಸಮಸ್ಯೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸುವಂಥ ವ್ಯಕ್ತಿಯಿಂದ ನನ್ನ ವ್ಯೂವರ್ಸ್ಗೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ ವಾಪಸ್ ಬಂದರೆ? ನೋಡುವಂಥ ನನ್ನ ವ್ಯೂವರ್ಸ್ ಲೈಫಲ್ಲಿ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ವಾಪಸ್ ಬಂದರೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಲೈಫಲ್ಲಿ, ನನ್ನ ವ್ಯೂವರ್ಸ್ ಲೈಫಲ್ಲೇ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ವಾಪಸ್ ಬಂದರೆ, ಅವ್ರ ಜೀವನದಲ್ಲಿ, ನನ್ನ ವ್ಯೂವರ್ಸ್ ಜೀವನದಲ್ಲಿ ವಾಪಸ್ ಬಂದರೆ ನನ್ನ ವ್ಯೂವರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನನ್ನ ವ್ಯೂವರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬಂದ್ರೂ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ ಖಂಡಿತ ಆಗುತ್ತೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಮತ್ತೆ ಅವಾಯ್ಡ್ ಮಾಡ್ತಾರೆ, ಮತ್ತೆ ಕೇರ್ಲೆಸ್ಸಾಗಿ ಟ್ರೀಟ್ ಮಾಡೋದು ಇದೆಲ್ಲ ಮಾಡ್ತಾರೆ. ಸೊ ಅವ್ರ ಹತ್ರ ನೀವು ಸ್ವಲ್ಪ ಜಾಗ್ರತೆಯಾಗಿರಬೇಕು. ಅಂದರೆ ನಿಮ್ಮ ಒಂದು ಬುದ್ಧಿಯಲ್ಲಿ ನೀವು ಇರಬೇಕು ಅಷ್ಟೇ. ಮತ್ತೆ ಅತಿಯಾಗಿ ನಂಬಕ್ಕೆ ಹೋಗ್ಬಾರ್ದು. ಅವರು ಪ್ರೀತಿ ಮಾಡ್ತಾಯಿದ್ದಾರಾ, ನೀವು ಪ್ರೀತಿ ಮಾಡಿ. ಅವ್ರಿಗಿಂತ ಜಾಸ್ತಿ ನೀವು ಪ್ರೀತಿ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬ ವ್ಯಕ್ತಿನೂ ಅಷ್ಟೇ. ಅತಿಯಾಗಿ ಯಾರು ಹಚ್ಕೊತಾರೋ, ಅತಿಯಾಗಿ ಯಾರು ಪ್ರೀತಿ ಮಾಡ್ತಾರೋ ಅವರೇ ದುಃಖ ಅನುಭವಿಸೋದು. ಕಡಿಮೆ ಯಾರು ಪ್ರೀತಿ ಮಾಡ್ತಾರೋ ಅವ್ರು ದುಃಖ ಅನುಭವಿಸಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಸ್ವಲ್ಪ ಲವ್ ಕೊಟ್ಟು ನೋಡಿದ್ರು, ನೀವು ಅವ್ರಿಗೆ ಅತಿಯಾಗಿ ಪ್ರೀತಿ ಕೊಟ್ರಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ಎಷ್ಟು ಪ್ರೀತಿ ಕೊಡಬೇಕೋ ಅಷ್ಟೇ ಕೊಡಬೇಕು. ಜಾಸ್ತಿ ಕೊಟ್ಟಿದ್ದಕ್ಕೆ ಇವತ್ತು ನೀವು ಅವ್ರಿಗಿಂತ ಜಾಸ್ತಿ ನೋವು ಅನುಭವಿಸ್ತಾಯಿದ್ರ ಅಷ್ಟೇ, ಅದು ಪ್ರಾಬ್ಲಮ್. ಕೆಲವರು ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡಿದ್ಮೇಲೆ ಅವರು ಬಿಟ್ಟು ಹೋಗೋದಿಲ್ಲ, ಸಿನ್ಸಿಯರ್ ಆಗಿರ್ತಾರೆ. ಇನ್ನು ಕೆಲವರು ಸ್ವಲ್ಪ ಪ್ರೀತಿ ಮಾಡ್ತಾರೆ, ಅವರು ಹಿಂದೆ ಬಿದ್ದಿದ್ದ ತಕ್ಷಣ ಅವ್ರನ್ನ ಕೇವಲ ನೋಡಿಬಿಟ್ಟು ಮತ್ತು ಅವ್ರಿಗೆ ಕೈ ಕೊಟ್ಟು ಮೋಸ ಮಾಡಿ ಅವ್ರ ಹತ್ರ ಎಲ್ಲ ಯೂಸ್ ಆ್ಯಂಡ್ ಬೆನಿಫಿಟ್ ಮಾಡಿಕೊಂಡು ಯೂಸ್ ಆ್ಯಂಡ್ ಥ್ರೋ ಮಾಡಿ ಬಿಸಾಕ್ತಾರೆ, ಟಿಶ್ಯೂ ಪೇಪರ್ ಥರ. ಸೊ ಅದೇ ರೀತಿ ಪರಿಸ್ಥಿತಿ ಕೂಡ ನನ್ನ ವ್ಯೂವರ್ಸ್ ಸ್ಕಿಲ್ಗೆ ಕೆಲವ್ರಿಗೆ ಆಗಿರುತ್ತೆ. ರೀಡಿಂಗ್ ನೋಡ್ತಾ ಇರೋರಿಗೆ ಯೂಸ್ ಬಿಟ್ಟಾಕಿರ್ತಾರೆ. ಸೊ ಅದಕ್ಕೋಸ್ಕರ ಮತ್ತೆ ಅದೇ ಥರ ಬೇಡ. ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರಾ, ಅಷ್ಟೇ ಪ್ರೀತಿ ಮಾಡಿ. ಅದಕ್ಕಿಂತ 1% ಜಾಸ್ತಿ ಬೇಡ, 1% ಕಮ್ಮಿನೂ ಬೇಡ. ಯಾವಾಗ ಆ ಥರ ಇರುತ್ತೋ, ಈಕ್ವಲ್ ಆಗಿರುತ್ತೋ ಲವ್, ಅವಾಗೇನು ಪ್ರಾಬ್ಲಮ್ಸ್ ಇರೋಲ್ಲ. ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ನಿಮ್ಗೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಅದೇ ಹೇಳ್ತದೆ ಫುಲ್ ಕಾರ್ಡ್. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಒಬ್ಬ ಮೂರ್ಖರ ಥರ, ಅಂದರೆ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಮಾಡ್ತಾರೆ. ಸೊ ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ನನ್ನ ವ್ಯೂವರ್ಸ್ ಲೈಫಲ್ಲಿ ಮತ್ತೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಬಂದರೆ ಮತ್ತೆ ನನ್ನ ವ್ಯೂವರ್ಸ್ ನಂಬೋದಾ? ನನ್ನ ವ್ಯೂವರ್ಸ್ ಲೈಫಲ್ಲೇ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತೆ ಇವ್ರ ಲೈಫಲ್ಲಿ ಬಂದರೆ ನನ್ನ ವ್ಯೂವರ್ಸ್ ಅವ್ರನ್ನ ನಂಬೋದಾ? ಓಕೆ, 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರೆ ನಂಬೇಕಾ ನಂಬಾರ್ದಂದರೆ ನಾನಂತೂ ಹೇಳ್ತೀನಿ ನಂಬಾರ್ದಂತಲೇ ಹೇಳ್ತೀನಿ. 8 ಬಂದಿರೋದ್ರಿಂದ 8 ಯಾವಾಗೂ ಕರ್ಮನ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ಒಂದು ಬುದ್ಧಿಯಲ್ಲಿ ನೀವಿದ್ದರೆ, ನಿಮ್ಮ ಒಂದು ಸೇಫಲ್ಲಿ, ನಿಮ್ಮ ಒಂದು ಹುಷಾರಲ್ಲಿ ನೀವಿದ್ದರೆ ಸೊ ಎಲ್ಲವೂ ಸರಿ ಹೋಗುತ್ತೆ. 8 ಅನ್ನೋದು ಬ್ಯಾಲೆನ್ಸ್, ಕಾರ್ಮಿಕ್ನ ಸೂಚನೆ ಮಾಡುತ್ತೆ. 8 ಅನ್ನೋದು ಈ ಪ್ರಪಂಚ ಲೋಕಗಳು ಎಲ್ಲರಿಗಿರೋವಂಥ ಕರ್ಮ, ಪಾಪ, ಪಾಸ್ಟ್ ಲೈಫ್ ಇವೆಂಟ್ಸು ಎಲ್ಲ ತೋರಿಸುತ್ತೆ.
ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ನಿಮಗೆ ತೊಂದರೆ ಬರುವಂಥ ಸಾಧ್ಯತೆ ಖಂಡಿತ ಇದೆ. ಸೊ ಅದಕ್ಕೋಸ್ಕರ ನೀವೇ ಸೇಫ್ ಆಗಿದ್ದಷ್ಟು, ಅಂದರೆ ಬ್ರಿಲಿಯಂಟ್ ಆಗಿದ್ದಷ್ಟು ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ. ನಾನು ಇಷ್ಟೊತ್ತು ಹೇಳಿದ್ನಲ್ವ, ಯಾವುದೇ ವಿಚಾರದಲ್ಲಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಪ್ರಾಬ್ಲಮ್ಸ್ ಏನಂದರೆ ನೀವು ಅವ್ರನ್ನ ಅತಿಯಾಗಿ ನಂಬೋದ್ರಿಂದನೇ ಪ್ರಾಬ್ಲಮ್ಸು. ಅವ್ರು ನಿಮ್ಮನ್ನು ಅಷ್ಟೇ ಅಷ್ಟೇ ಇಷ್ಟಪಡಿ, ಅವ್ರಿಗಿಂತ ಜಾಸ್ತಿ ಇಷ್ಟಪಡೋದು ಬೇಡ. ಅವ್ರು ನಿಮ್ಮನ್ನು ಮಾತಾಡ್ಸಿದ್ರೆ ನೀವು ಮಾತಾಡಿಸಿ, ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡಿದ್ರೆ ನೀವು ಅವಾಯ್ಡ್ ಮಾಡಿ. ಇಲ್ಲ ಅವಾಯ್ಡ್ ಮಾಡಿದ್ರಾ ಸ್ವಲ್ಪ ಪ್ರೀತಿ ಕೊಡಿ ಅಷ್ಟೇ, ಮತ್ತೆ ವಾಪಸ್ ಬಂದರೆ ಬರಲಿ, ಇಲ್ಲಾಂದರೆ ಸ್ವಲ್ಪ ಎಷ್ಟು ದಿನ ಹೋಗ್ತಾರೋ ಹೋಗಲಿ. ಯಾಕೆ ಅವಾಯ್ಡ್ ಮಾಡ್ತಾರೆ? ಮನಸ್ಸಲ್ಲಿರೋಂಥ ವ್ಯಕ್ತಿನ ಯಾವುದಾದ್ರೂ ಇನ್ನೊಂದು ಕನೆಕ್ಷನ್ ಸಿಕ್ಕಿದಾಗೆ ಅವಾಯ್ಡ್ ಮಾಡ್ತಾರೆ, ಅಥವಾ ಬೇರೆಯವ್ರು ಹೇಳಿದ ಚಾಡಿ ಮಾತು ಕೇಳಿಕೊಂಡು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಇರುತ್ತೆ. ಸುಮ್ಮನೆ ಒಬ್ಬ ವ್ಯಕ್ತಿ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೇನೋ ನಿಮ್ಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅವ್ರ ಹಿಂದೆ ಹೋಗಲ್ಲ, ನಿಮಗೂ ಮಾಡ್ಲಿಕ್ಕೆ ತುಂಬ ಕೆಲಸ ಇದೆ. ಪ್ರೀತಿ ಅನ್ನೋದು ಒಬ್ಬರ ಲೈಫಲ್ಲಿ ಒಂದೇ ಸರಿ ಬರೋದ್ರಿಂದ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕಾಯ್ತೀರಾ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊತಿಲ್ಲ, ಅವರ ಅಡ್ವಾಂಟೇಜ್ ತಗೊತಾ ಇದ್ದಾರೆ. ಇವರು ಬಿಟ್ಟರೆ ನನ್ನ ಲೈಫಲ್ಲಿ ಇನ್ನೂ ತುಂಬ ಜನ ಬರ್ತಾರೆ, ತುಂಬ ಜನ ಪ್ರೀತಿ ಮಾಡ್ತಾರೆ, ಬಟ್ ಯಾವ್ದು ಫೇಕು ಯಾವುದು ಜೆನ್ಯೂನ್ ಅಂತ ಗೊತ್ತಾಗಲ್ವಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ಮಾಡ್ತಾರಂಥ ವ್ಯಕ್ತಿ ಅದೇ ಪ್ರಾಬ್ಲಮ್ಮು. ಸೊ ನಿಮ್ಮ ಲವ್ ಜೆನ್ಯೂನ್ ಆಗಿದೆ, ತುಂಬ ಸ್ಟ್ಯಾಂಡರ್ಡು, ತುಂಬ ವ್ಯಾಲ್ಯೂಯಬಲ್ಲು, ಬಟ್ ಅದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿಲ್ಲ. ಥರ್ಡ್ ಪಾರ್ಟಿ ಸಿಚುಯೇಷನು, ಫೇಕ್ ಲವ್, ಫೇಕ್ ಅಟ್ರಾಕ್ಷನು, ಫೇಕ್ ಪ್ರಾಮಿಸಸ್ಸು, ಫೇಕ್ ಎಲ್ಲವನ್ನು ಫೇಕ್ ಮಾಡ್ತಾರೆ. ಬಟ್ ಅವ್ರ ಪ್ರೀತಿನೇ ಇವ್ರಿಗೆ ಜಾಸ್ತಿ ಆಗೋಯ್ತು. ಈ ಕಾಲದಲ್ಲಿ ಫೇಕ್ ಯಾವುದು ಒರಿಜಿನಲ್ ಯಾವುದು ಅಂತ ಗೊತ್ತಾಗಲ್ಲ. ಹಿಂದೆ ಬಿದ್ದಷ್ಟು ಫೇಕ್ ಅನ್ಕೊತಾರೆ. ಸುಮ್ಮನೆ ಅದು ಇದು ಫ್ಲೈಟಿಂಗ್ ಮಾಡ್ತಾಯಿದ್ರೆ ನೀನು ಹಂಗಿದೆಯಾ ಹಿಂಗಿದೆಯಾ ಅಷ್ಟು ಚೆನ್ನಾಗಿದೆಯಾ ಸುಮ್ಮನೆ ಆಡಿ ಹೋಗ್ಲಿದ್ರೆ ಸೊ ಅದನ್ನೇ ಜಾಸ್ತಿ ಅನ್ಕೊತಾರೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಒಂದು ಬುದ್ಧಿಯಲ್ಲಿ ನೀವು ಇರಬೇಕಷ್ಟೆ. ಸೊ ಬುದ್ಧಿ ನಮಗೆ ಜಾಸ್ತಿ ಇದ್ದಷ್ಟು ಪ್ರಾಬ್ಲಮ್ಸ್ ನಮ್ಗೆ ಕಡಿಮೆ ಆಗುತ್ತೆ ಅಷ್ಟೆ. ನೋಡುವಂಥ ನನ್ನ ವ್ಯೂವರ್ಸು ಈಗ ಅವ್ರ ಪ್ರೀತಿಯಲ್ಲಿ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಇವ್ರ ಪ್ರೀತಿಯಲ್ಲಿ ಏನು ಮಾಡಬೇಕಾಗುತ್ತೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನನ್ನ ವ್ಯೂವರ್ಸು ಅವ್ರ ಪ್ರೀತಿಯಲ್ಲಿ ಏನು ಮಾಡಬೇಕಾಗುತ್ತೆ. ಓಕೆ, ಕಿಂಗ್ ಆಫ್ ಸಾರ್ಟ್ಸ್ ಬಂದಿರೋದನ್ನ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ ತೊಗೊಳೋಗಿದ್ರೆ ತಗೊಳ್ಳಿ, ಇಲ್ಲಾಂದರೆ ಸೈಲೆಂಟಾಗಿರಿ. ಕಿಂಗ್ ಬಂದಿರೋದ್ರಿಂದ ಸ್ವಾರ್ಡ್ ಆ್ಯಕ್ಷನ್ ತೊಗೊಳೋದು. ಸೊ ನೀವು ಬೇಕಾದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ ತೊಗೊಳಂಗಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಇಲ್ಲ. ನೋಡಿ, ನೀವು ಕ್ವೀನ್ ಆಫ್ ಕಪ್ಸ್ ಥರ ಎಮೋಷ್ನಲ್ ಆಗ್ತೀರಾ, ಕಿಂಗ್ ಥರ ಸೈಲೆಂಟ್ ಆಗಿರಬೇಕು. ಕಿಂಗ್ ಏನು ಮಾಡ್ತಾರೆ, ಯಾರ ಮಾತು ಕೇಳೋದಿಲ್ಲ, ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಆಗದೇ ಮಾಡ್ತಾರೆ. ಕ್ವೀನ್ ಏನು ಮಾಡ್ತಾರೆ, ಎಲ್ಲರ ಮೇಲೂ ಪ್ರೀತಿ ತೋರಿಸ್ತಾರೆ. ಕಿಂಗ್ ಏನು ಮಾಡ್ತಾರೆ, ಪ್ರೀತಿ ಜಾಸ್ತಿ ತೋರಿಸಲ್ಲ. ಪ್ರೀತಿ ಜಾಸ್ತಿ ಇದ್ರೂ ಮನಸ್ಸಲ್ಲಿ ಒಳಗಡೆನೇ ಇಟ್ಕೊತಾರೆ. ರಾಜ ರಾಣಿ ಕತೆ ಕೇಳಿರ್ತೀರ, ರಾಣಿ ಆದವಳು ಏನು ಮಾಡ್ತಾಳೆ, ಎಲ್ಲರ ಮೇಲೂ ಪ್ರೀತಿ ತೋರಿಸಿ ಎಲ್ರಿಗೂ ಒಂದೇ ಥರ ನೋಡ್ತಾಳೆ. ರಾಜ ಆದಂತಾನೆ ಏನು ಮಾಡ್ತಾನೆ, ಎಲ್ಲರ ಮೇಲೂ ಡೌಟ್ ಪಡ್ತಾನೆ, ಯಾರನ್ನೂ ಅಷ್ಟು ಬೇಗ ನಂಬೋದಿಲ್ಲ, ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ಗೊತ್ತಿರೋದ ಕಾರಣದಿಂದ ಸೊ ಎಲ್ಲರ ಮೇಲೂ ಡೌಟ್ ಪಡ್ತಾನೆ. ಆವಾಗ ರಾಜನ್ಗೆ ಏನಾಗುತ್ತೆ, ಇನ್ನೂ ಒಳ್ಳೇದಾಗುತ್ತೆ. ಯಾಕಂದರೆ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕಂತ ಗೊತ್ತಿಲ್ವಲ್ಲ. ಸೊ ಅವಾಗ ಅವ್ನ ರಾಜ್ಯ ಸೇಫ್ ಆಗುತ್ತೆ, ಎಲ್ಲ ಆಗುತ್ತೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಈ ಪ್ರಪಂಚದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಿಲ್ಲ. ನೀವು ಆದಷ್ಟು ಬ್ರಿಲಿಯಂಟ್ಸ್ ಆಗಿದ್ದು ಕಿಂಗ್ ಥರ ಬುದ್ಧಿವಂತರಾಗಿದ್ದರೆ ನಿಮ್ಗೇನು ಪ್ರಾಬ್ಲಮ್ಸ್ ಇರೋದಿಲ್ಲ. ಈ ರೀಡಿಂಗ್ ಹುಡುಗ ಆದರೂ ನೋಡ್ತಾ ಇರಲಿ, ಹುಡುಗಿ ಆದರೂ ನೋಡ್ತಾ ಇರಲಿ, ಕಿಂಗ್ ಥರ ಕ್ಯಾರೆಕ್ಟರ್ಸ್ ನಿಮ್ಮ ಮನಸ್ಸಲ್ಲಿ ನೀವು ಬೆಳೆಸ್ಕೊಂಡ್ರೆ ಸೊ ನಿಮಗೇನು ಪ್ರಾಬ್ಲಮ್ಸ್ ಬರೋದಿಲ್ಲ. ಎಮೋಷ್ನಲ್ ಆದಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಎಮೋಷ್ನಲ್ ಆದಷ್ಟೇ ಪ್ರಾಬ್ಲಮ್ಸ್ ಬರೋದು. ಸೀರಿಯಸ್ ಆಗಿದ್ದರೆ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ. ನೀವು ಎಮೋಷ್ನಲ್ ಆಗಿ ಬೇಡ ಅಂತ ಹೇಳ್ತಿಲ್ಲ, ಬಟ್ ಆದರೆ ಯಾವುದೇ ಆಗಲಿ ಲಿಮಿಟ್ಸಲ್ಲಿ ಇದ್ದಷ್ಟು ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ. ಅದೇ ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ಎಷ್ಟು ಪ್ರೀತಿಸ್ತಾ ಇದ್ದಾರೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ಎಷ್ಟು ಪ್ರೀತಿಸ್ತಾ ಇದ್ದಾರೆ. ಓಕೆ, ನೋಡಿ, ಏಸ್ ಆಫ್ ಕಪ್ಸೇ ಬಂದುಬಿಟ್ಟಿದೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಎಷ್ಟು ಪ್ರೀತಿ ಮಾಡ್ತದ್ರೆ ಲೆಕ್ಕನೇ ಇಲ್ಲ, ಅಷ್ಟು ಪ್ರೀತಿ ಮಾಡ್ತಿದ್ರೆ. ನಾನು ಅದಕ್ಕೆ ಹೇಳಿದ್ದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಎಷ್ಟು ಪ್ರೀತಿ ಮಾಡ್ತೀರ ಅಂದರೆ ಅದನ್ನು ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ, ಅಷ್ಟು ಪ್ರೀತಿ ಮಾಡ್ತೀರಾ, ಅಷ್ಟು ಇಷ್ಟಪಡ್ತೀರ ಅವ್ರನ್ನ. ಯಾವುದೇ ವ್ಯಕ್ತಿಗಳು ನಿಮ್ಮನ್ನು ಆ ವ್ಯಕ್ತಿನ ಪ್ರೀತಿ ಮಾಡಬೇಡಿ ಅಂತ ಹೇಳಿದ್ರೆ, ನಿಮ್ಮ ಸ್ವಂತ ಫ್ಯಾಮ್ಲಿ ಕೂಡ ಹೇಳಿದ್ರೇನೋ ನೀವು ಅವ್ರನ್ನ ಪ್ರೀತಿ ಮಾಡೋದು ಬಿಡಲ್ಲ. ಎಷ್ಟೇ ತೊಂದರೆ ಅದನ್ನು ಅವ್ರನ್ನ ಮಾತ್ರ ಬಿಡಲ್ಲ, ಆ ಥರ ಪ್ರೀತಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ವಾಟರೆಲ್ಲ ಎಕ್ಸಾಕ್ಟ್ ಫ್ಲೋ ಆಗ್ತಾಯಿದೆ. ಸೊ ಅಂದರೆ ಪ್ರೀತಿ ನಿಮ್ಮಲ್ಲಿ ಲೆಕ್ಕನೇ ಇಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೇಲೆ ಅಷ್ಟೊಂದು ಪ್ರೀತಿ ಇದೆ, ಅಷ್ಟೊಂದು ಇಷ್ಟಪಡ್ತೀರ ಅವ್ರು ಏನೇ ತಪ್ಪು ಮಾಡಿದ್ರು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿಸ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿಸ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿಸ್ತಾರೆ.
ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮನ್ನು ಅಷ್ಟೇನು ಪ್ರೀತಿಸ್ತಲ್ಲ. ಮೆಜಿಷಿಯನ್. ಸೊ ಮೆಜಿಷಿಯನ್ ಕಾರ್ಡು ಮತ್ತು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಅವ್ರಿಗೆ ಯಾವಾಗ ಪ್ರೀತಿ ಬೇಕಾಗುತ್ತೋ ಅವಾಗ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಯಾವಾಗ ಪ್ರೀತಿ ಬೇಡವೋ ಅವಾಗ ಬೇಡ ಅಂತ ಸೈಲೆಂಟ್ ಆಗ್ತಾರೆ. ಇನ್ನೊಂದು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರೊಂದು ಎಮೋಷ್ನಲ್ ಫೀಲಿಂಗ್ಸ್ನ ನಿಮಗೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ, ಬಟ್ ಆದರೆ ಅವ್ರು ಯಾವುದೇ ಫೀಲಿಂಗ್ಸ್ನ ಶೇರ್ ಮಾಡೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಇನ್ನೊಂದು ಏನು ಗೊತ್ತಾ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ನೀವು ಬೇಕಂತ ಆಟ ಹಿಡಿದ್ರೆ ನಿಮ್ಮನ್ನು ಪಡ್ಕೊಂಡೇ ಇರ್ತಿರ್ತಾರೆ, ಬೇಡ ಅಂತ ಬಿಟ್ಬಿಟ್ರೆ ಬೇಡ ಅಂತ ಬಿಟ್ಬಿಡ್ತಾರೆ. ಸೊ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅವಶ್ಯಕತೆ ಬಂದಾಗ ಯೂಸ್ ಮಾಡ್ಕೊತಾರೆ. ಅಂದರೆ ಅವ್ರಿಗೆ ಯಾವಾಗ ತುಂಬ ಎಮೋಷ್ನಲ್ ಆಗ್ತಾರೋ ಅವಾಗ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನಿಮಗೆ ತುಂಬ ಎನರ್ಜಿಸ್ನ ಕಳಿಸಿ ನಿಮ್ಮನ್ನು ಟ್ರಿಗರ್ ಮಾಡ್ತಾರೆ. ಸೊ ನಾನು ಹೇಳೋದು ಒಂದೇ ಮಾತು, ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮಷ್ಟು ಎಮೋಷ್ನಲ್ ಇಲ್ಲ. ಪ್ರೀತಿ ಮಾಡ್ತಾಯಿದ್ದಾರೆ, ಬಟ್ ಅದನ್ನ ಸೀರಿಯಸ್ ಆಗಿ ತಗೊಂಡು ಜೀವನನ ತುಂಬ ಮೈಂಡು ಟೆನ್ಷನ್ ಮಾಡ್ಕೊಳೋದಿಲ್ಲ. ಸೊ ನಿಮ್ಮಷ್ಟು ತಲೆನೂ ಕೆಡ್ಸ್ಕೊಳೋದಿಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ವ್ಯಕ್ತಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಎಷ್ಟು ಕೂಲ್ ಆಗಿದ್ದಾರೋ ನೀವು ಅಷ್ಟೇ ಕೂಲ್ ಆಗಿರಿ ಅಷ್ಟೇ. ಇದು ಇವತ್ತಿನ ಜನರಲ್ ಟ್ಯಾರೋ ಟ್ರೇಡಿಂಗು. ನಿಮ್ಮ ಲೈಫ್ಗೆ ಕನೆಕ್ಟ್ ಆದರೆ ಈ ರೀಡಿಂಗ್ನ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಆದರೆ ಥರ್ಡ್ ಪಾರ್ಟಿ ಸಿಚುವೇಷನ್ಸಲ್ಲಿ ಇದ್ದಾರೆ ಅಷ್ಟೇ. ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ, ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗೋ ಗಂಟ ಈ ಪ್ರೀತಿ ಕನೆಕ್ಷನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದು ರಿಮೂವ್ ಆಗಬೇಕು ಫಸ್ಟ್.